ನಾನು ಇದ್ದಿದ್ದ ಒಂದು ಸೆಕೆಂಡ್ ರೂಮ್ ಇದು ಮರ್ಸೆ ಫ್ರಾನ್ಸಲ್ಲಿ. ಐ ಫೀಲ್ ಲೈಕ್ ಬ್ಯಾಂಗ್ಳೂರ್ ವೈಬ್ಸ್. ರೋಮಿಯೋ ಆ್ಯಂಡ್ ಜೂಲಿಯಟ್ ಇದೇ ಥರನೇ ಮಾಲ್ಸ್ನ ಕ್ರಿಯೇಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನನ್ನ ಲಾಸ್ಟ್ ಡೇ ಇನ್ ಫ್ರಾನ್ಸ್. ಸೊ ಅದಕ್ಕೆ ನಂದು ಕಂಪ್ಲೀಟಾಗಿ ಚೆಕ್ಔಟ್ ಮಾಡಬೇಕಿತ್ತು ನಾನು ರೂಮ್ನ, ಅದಕ್ಕೆ ಚೆಕ್ಔಟ್ ಮಾಡೋಕ್ಕೆ ಬಂದಿದ್ದೀನಿ. ಜಸ್ಟ್ ಮೀಟಿಂಗ್ ಇತ್ತು, ಮೀಟಿಂಗ್ ಮತ್ತೆಲ್ಲ ಎದ್ದು ಬಂದೆ ಬಿಕಾಸ್ ಎದ್ಬಿಟ್ಟು ಬಂದೆ ಆ್ಯಕ್ಚುಲಿ. ಬಿಕಾಸ್ ನಾನು 30 ಮಿನಿಟ್ಸಲ್ಲಿ ನಾನು ಚೆಕ್ಔಟ್ ಮಾಡಬೇಕು. ಕಂಪ್ಲೀಟ್ ರೂಮ್ ಫುಲ್ ಡಂಪ್ ಮಾಡಿಬಿಟ್ಟಿದ್ದೀನಿ ರೂಮ್ನ. ಸೊ ಈಗ ನಾನು ಕ್ಲೀನ್ ಮಾಡೋಷ್ಟರಲ್ಲಿ ಇನ್ನೊಂದು 30 ಮಿನಿಟ್ಸಲ್ಲಿ ನಾನು ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಪ್ಯಾಕ್ ಮಾಡಿ ಬ್ಯಾಗ್ ಹಾಕೋಬೇಕು. ಗೋ, ಲೆಟ್ಸ್ ಡೂ ಇಟ್. ಬ್ಯೂಟಿಫುಲ್ ಸನ್ನಿ ವೆದರ್ ಇವತ್ತು. ಎಷ್ಟು ಸಕ್ಕತ್ತಾಗಿದೆ ವೆದರ್ ನಿಜವಾಗ್ಲೂ. UK ಕಂಪೇರ್ ಮಾಡಿದ್ರೆ ಇಲ್ಲಿ ವೆದರ್ ಅಂತೂ ಐ ಫೀಲ್ ಲೈಕ್ ಬ್ಯಾಂಗ್ಳೂರ್ ವೈಬ್ಸ್. ನಿಜವಾಗ್ಲೂ ಬ್ಯಾಂಗ್ಳೂರ್ ವೈಬ್ಸ್ ಬರ್ತಾ ಇದೆ ನನಗೆ. ಸೊ ಈಗ ಚೆಕ್ಔಟ್ ಮಾಡ್ತಾ ಇದ್ದೀನಿ. ಚೆಕ್ಔಟ್ ಮಾಡಿ ಅದಾದ್ಮೇಲೆ ನಾನು ಸಿಗ್ತೀನಿ. Hola amigo. Amigo, that's Spanish. ಫೈನಲಿ ವೆಲ್ಕಮ್ ಟು ಮರ್ಸೆ. ಆ್ಯಂಡ್ ಅದು ಕ್ರೂಸ್ ಎಷ್ಟು ದೊಡ್ಡದಾಗಿತ್ತು ಗೊತ್ತಾ, ಲಿಟ್ರಲಿ. ಸೊ ಇದೇ ಅಕೊಮಡೇಷನಲ್ಲಿ ಆ್ಯಕ್ಚುಲಿ ಸೆಕೆಂಡ್ ರೂಮ್ ಮಾಡಿದ್ದು ನಾನು. ತುಂಬ ಚೆನ್ನಾಗಿದೆ ಮಾತ್ರ, ಅಮೇಝಿಂಗ್. ನೀವೇ ನೋಡ್ಬೋದು. ನಿಜವಾಗ್ಲೂ ಎಲ್ಲ ಕಂಪ್ಲೀಟಾಗಿ ಒಂದು ಸ್ಟುಡಿಯೋ ಥರ ಕೊಟ್ಟಿದ್ದಾರೆ, ಲೈಕ್ ಸ್ಮಾಲ್ ಮಿನಿ ಕಿಚನ್ ಎಲ್ಲ ಕೊಟ್ಟಿದ್ರು. ಸಕ್ಕತ್ತಾಗಿತ್ತು ಮಾತ್ರ ರೂಮು. ಹಂಗೆ ಒಂದು ಸ್ವಲ್ಪ ರೂಮಲ್ಲೆಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಈಗ ಹೊರಟ್ವಿ. ಅಪ್ಪ ವೆದರ್ ಅಂತೂ ಲಿಟ್ರಲಿ ಸೋ ಬ್ಯೂಟಿಫುಲ್. ನನಗೆ ನಿಜವಾಗ್ಲೂ ಬೆಂಗಳೂರಲ್ಲಿ ಇದ್ದೀನೇನೋ ಅಂತ ಅನಿಸ್ತಿತ್ತು, ಅಷ್ಟು ಖುಷಿ ಆಗ್ತಿತ್ತು ನನಗೆ ಹೇಳಬೇಕಂದ್ರೆ. ಅವರೆಲ್ಲ ಆ್ಯಕ್ಚುಲಿ ನನ್ನ ಒಂದು ಕೊಲೀಗ್ಸ್ ಅಂತ ಹೇಳ್ಬೋದು, ಡಿಫ್ರೆಂಟ್ ಕಂಪನಿಯಿಂದ ಬಂದಿದ್ರು. ತುಂಬ ಬೇಗ ಫ್ರೆಂಡ್ಸ್ ಆದ್ವಿ. Yeah, I'm regretting. What can I do? Come on. Say hi. Hola. Yeah. Then why did we come here for cardio? Yes. You're doing cardio. See, your hair's so good. Thanks. Romeo and Juliet. Yeah. I think here there are some hotels and offices. Oh, see that! Oh my God! See that restaurant there. Monte Cristo? This is completely made with alphabets. Oh, right. Hey, guys. Look at the building. It's made with alphabet. Like, literally like... It's beautiful, right? Don't complain. I like it. Did you like it? ಇದೇ ಶಾಪಿಂಗ್ ಮಾಲ್ ಆ್ಯಕ್ಚುಲಿ ಸಕ್ಕದಾಗಿತ್ತು. ಮತ್ತು ಎವ್ರಿ ಒಂದು ಎಂಟ್ರೆನ್ಸ್ ಕೂಡ ತುಂಬ ಡಿಫ್ರೆಂಟ್ ಆಗಿತ್ತು. ಇದು ಫಸ್ಟ್ ಎಂಟ್ರೆನ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ. ಫ್ರಾನ್ಸಲ್ಲಿ ಬೇರೆ ಥರನೇ ಮಾಲ್ಸ್ನ ಕ್ರಿಯೇಟ್ ಮಾಡಿದ್ದಾರೆ ಆ್ಯಕ್ಚುಲಿ. What's your problem? Yes. What? Tell me what's... Bottle of water with a golden tool. ಈ ಶಾಪ್ ಬ್ಯೂಟಿಫುಲ್ ಅನ್ನಿಸ್ತು, ಅದಕ್ಕೆ ಅಲ್ಲಿ ಯುನಿಕ್ ಆಗಿ ಸ್ವಲ್ಪ ಪರ್ಚೇಸ್ ಮಾಡಿದೆ ನಾನು. ಇದು ಸೆಕೆಂಡ್ ಎಂಟ್ರೆನ್ಸ್. ಎಷ್ಟು ಸಕ್ಕತ್ತಾಗಿದೆ ಅಲ್ವಾ ನೋಡೋದಕ್ಕೆ. ಹಂಗೆ ಮಾತಾಡೋದಕ್ಕಿಂತ ಕಂಪ್ಲೀಟ್ ಆಗಿ ಫುಲ್ ಸುತ್ತಾಡ್ತಾ ಇದ್ದೆ, ಅದಕ್ಕೆ ಒಂಥರ ಡಿಫ್ರೆಂಟ್ ವೈಬ್ಸ್ ಇರುತ್ತಲ್ಲ, ಅದಕ್ಕೆ ಅದನ್ನ ಎಂಜಾಯ್ ಮಾಡ್ತಿದ್ದೆ. ಇದು ಥರ್ಡ್ ಎಂಟ್ರೆನ್ಸ್. ಹೆಂಗಿದೆ ನೋಡಿ ವೈಬ್. ಕಂಪ್ಲೀಟ್ಲಿ ಲೈಕ್ ಗಾರ್ಡನ್ ಈ ಥರ ಒಂದು ಡಿಸೈನ್ ಮಾಡಿದ್ದಾರೆ. ನಿಜ ವೈಬ್ಸ್ ಅಂತೂ ಬೇರೆ ಲೆವೆಲಲ್ಲಿ ಇತ್ತು. ಈ ಥರ ಮಾಲ್ ನಾನು ಯಾವತ್ತೂ ನೋಡಿಲ್ಲ ಆ್ಯಕ್ಚುಲಿ. ಇಷ್ಟೊಂದು ಎಂಟ್ರೆನ್ಸ್ ಇತ್ತು, ಬಟ್ ಎವ್ರಿ ಎಂಟ್ರೆನ್ಸ್ಗೆ ಸಪ್ರೇಟ್ ಥೀಮ್ ಇತ್ತು ಹೇಳಬೇಕು ಅಂದರೆ.
ಆ್ಯಂಡ್ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇನ್ನೊಂದು ಎಂಟ್ರೆನ್ಸ್ ಇದೆ ಮುಂದೆ, ಅದು ಕೂಡ ತುಂಬ ಚೆನ್ನಾಗಿದೆ. ನಾವು ಡಿಫ್ರೆಂಟಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಇದು 4th ಎಂಟ್ರೆನ್ಸ್. ಅದ್ರ ಥೀಮ್ ನೋಡಿ ಏನು ಡಿಫ್ರೆಂಟ್ ಆಗಿದೆ, ಸಕ್ಕದಾಗಿದೆ ಮಾತ್ರ. ನಿಜವಾಗ್ಲೂ ತುಂಬ ಯೂನಿಕ್ ಅನ್ನಿಸ್ತು ನನಗಂತೂ. ಹಂಗೆ ಅದನ್ನು ಮುಗಿಸ್ಕೊಂಡು ಇನ್ನೊಂದು ಮಾಲ್ ಇತ್ತು, ಅಲ್ಲಿ ಏನಾದರೂ ಊಟ ಮಾಡೋಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ಅಲ್ಲಿ ಒಂದು ಕ್ಯೂಟ್ ಡಾಗ್ ಸಿಕ್ತು ನನಗಂತೂ. ಲಿಟ್ರಲಿ ಅದನ್ನು ಮುದ್ದಾಡ್ಬೇಕು ಅನ್ನಿಸ್ತಿತ್ತು. ಸೊ ಅದಕ್ಕೆ ಟಕ್ಕಂತ ಅಲ್ಲಿಗೆ ಹೋದೆ ನಾನು. ಆ ಡಾಗ್ ಅಂತೂ ನಮ್ಗೆ ನೋಡಿಬಿಟ್ಟು ಫುಲ್ ಮುದ್ದಾಡಿ ಅಂತ ಹಂಗೆ ಮಲ್ಕೊಬಿಟ್ಟಿತ್ತು. ನನಗಂತೂ ಐ ವಾಸ್ ವೆರಿ ಆಬ್ಸೆಸ್ಡ್ ವಿತ್ ಇಟ್. ತುಂಬ ಸಖತ್ ಅನ್ನಿಸ್ತು ನನಗೆ ಮಾತ್ರ. ಜೊತೆ ಒಂದು ಸ್ವಲ್ಪ ಹೊತ್ತು ಹಂಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ತುಂಬ ಖುಷಿಯಾಗಿದ್ದೆ ನಾನು. ಐ ಡೋಂಟ್ ನೋ, ದಿಸ್ ಡಾಗ್ಸ್ ದೇ ಟ್ರೀಟ್ ಇಟ್ ಲೈಕ್ ಅ ಚೈಲ್ಡ್ ಅಂತ ಹೇಳ್ಬೋದು, ಅವ್ರದ್ದೇ ಓನ್ ಚೈಲ್ಡ್ ಅಂತ ಹೇಳಿ. ಬಿಸ್ನೆಸ್ ಟ್ರಿಪ್ ಬಂದಿದ್ನಲ್ಲ, ಅದಕ್ಕೆ ನನಗೇನಾದರೂ ಒಂದು ಮೆಮೊರಿ ಆಗಿರಲಿ ಅಂತ ಹೇಳಿ ಇಲ್ಲಿಂದ ಒಂದು ಇಯರಿಂಗ್ಸ್ ಮತ್ತು ಒಂದು ಸ್ವಲ್ಪ ಪರ್ಫ್ಯೂಮ್ನ ಪರ್ಚೇಸ್ ಮಾಡಿದೆ. ಏನೋ ಗೊತ್ತಿಲ್ಲ, ನಿಜ ಇಲ್ಲಿ ಜನಕ್ಕೆ ಆ ಥರ ಒಂಥರ ಗ್ಲಿಟರಿ ಸ್ಲಿಪ್ಪರ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಒಂಥರ ಡಿಫ್ರೆಂಟ್ ಏನಂತಾರೆ ವೈಬ್ ಥರ ಅನ್ನಿಸ್ತು, ಮತ್ತು ಡಿಫ್ರೆಂಟ್ ಫೀಲಿಂಗ್ ಇತ್ತು ಆ್ಯಕ್ಚುಲಿ ಈ ಥರ ಎಲ್ಲ ಹಾಕ್ತಾರೆ ಅಂತ ಹೇಳಿ. ದಿಸ್ ಗೋನಾ ಬಿ ಸೋ ಚೆನ್ನಾಗಿತ್ತು. ದಿಸ್ ಇಸ್ ದ ಫೇವ್ರೆಟ್ ಪಾರ್ಟ್ ಅಂತ ಹೇಳ್ಬೋದು. ಆ ಹೋಟೆಲ್ನ ಏನು ಸಕ್ಕತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ ನಿಜವಾಗ್ಲೂ. ಕೊನೆಗೂ ಯಾವ ಫುಡ್ ಕೂಡ ಸೆಟ್ ಆಗಿಲ್ಲ, ಅದಕ್ಕೆ ಇಲ್ಲಿ ಕ್ರೂಸ್ ಹತ್ರ ಬಂದಿದ್ವಿ. ನೋಡ್ಬೇಕಂತ ಒಂದು ವ್ಯೂ ಇತ್ತು, ಅಮೇಝಿಂಗ್ ಆಗಿತ್ತು. ಎಲ್ಲ ಜನ ಚಿಲ್ ಮಾಡ್ತಾ ಇದ್ರು. ಮತ್ತು ಆ ಕ್ರೂಸ್ ನೋಡ್ಬೇಕು ಎಷ್ಟು ದೊಡ್ಡದಾಗಿತ್ತು ಅಂತ ಹೇಳಿ. ಅದ್ರದ್ದು ಆ್ಯಕ್ಚುಲಿ ಪಾತ್ ಅದು, ಅಲ್ಲಿಂದಾನೇ ಅದು ಪಾಸ್ ಆಗಬೇಕು. ಸೊ ಊಟ ಸಿಕ್ಲಿಲ್ವಲ್ಲ, ಅದಕ್ಕೆ ಮಾಲಿಂದ ಹೊರಟ್ವಿ. ಒಂದು ಇಂಡಿಯನ್ ರೆಸ್ಟೋರೆಂಟ್ ಇತ್ತು, ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಫೈನಲ್ ರೆಸ್ಟೋರೆಂಟ್ ಬಂದೆ. ಅಲ್ಲಿ ಒಂದು ಪಂಜಾಬಿ ಸ್ಮಾಲ್ ರೆಸ್ಟೋರೆಂಟ್ ಇತ್ತು, ಸೊ ಅಲ್ಲಿ ಹೋಗಿ ಫುಡ್ ಆರ್ಡರ್ ಮಾಡಿದೆ. ಸ್ವಲ್ಪ ರೈಸ್ ಮತ್ತು ಒಂದು ಕರಿ ತೊಗೊಂಡೆ. ಊಟ ಮುಗಿಸ್ಕೊಂಡು ಹಂಗೆ ಹೊರಟೆ ನನ್ನ ರೂಮ್ ಕಡೆಗೆ. ಸೊ ಎಲ್ಲ ಚೆಕ್ಔಟ್ ಮಾಡಬೇಕಿತ್ತು, ಬಿಕಾಸ್ ದಟ್ ವಾಸ್ ಮೈ ಲಾಸ್ಟ್ ಡೇ. ಸನ್ಸೆಟ್ ಅಂತೂ ಬ್ಯೂಟಿಫುಲ್ ಆಗಿತ್ತು, ಲಿಟ್ರಲಿ ಐ ಎಂಜಾಯ್ಡ್. ಮತ್ತು ಇಲ್ಲಿನ ಒಂದು ಬಿಸ್ನೆಸ್ ಟ್ರಿಪ್ ಒನ್ ಆಫ್ ಮೈ ಬೆಸ್ಟ್ ಮೆಮೊರೀಸ್ ಅಂತ ಹೇಳಬೇಕು. ಯಾಕಂದರೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಲೈಫಲ್ಲಿ ಬರುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ನಂಗೆ ಬಿಸ್ನೆಸ್ ಟ್ರಿಪ್ ಬಂದಿತ್ತು. ಸೊ ಬೇರೆಯವ್ರ ಜೊತೆ ಮಿಂಗಲ್ ಆಗಿದ್ದ ರೀತಿ, ಮತ್ತು ಬೇರೆ ಕಲ್ಚರ್ಸ್ ಜೊತೆ ಮಾತಾಡಿದ ರೀತಿ, ಅವರಷ್ಟು ಬೇಗ ನನ್ನ ಜೊತೆ ಫ್ರೆಂಡ್ಸ್ ಆಗಿದ್ದು ತುಂಬ ಚೆನ್ನಾಗಿತ್ತು. ವಿ ಶೇರ್ಡ್ ಲಾಡ್ ಆಫ್ ಬೆಸ್ಟ್ ಮೂಮೆಂಟ್ಸ್ ಅಂತ ಹೇಳ್ಬೋದು. ಮತ್ತು ಬಂದೆ ನಾನು, ಫ್ಲೈಟ್ ಚೆಕ್-ಇನ್ ಇತ್ತು, ಸೊ ಮುಗಿಸ್ಕೊಂಡು ಫ್ಲೈಟಲ್ಲಿ ಕೂತ್ಕೊಂಡೆ. ಇದಾಗಿತ್ತು ಒನ್ ಆಫ್ ದ ಬೆಸ್ಟ್ ಬ್ಯೂಟಿಫುಲ್ ಬಿಸ್ನೆಸ್ ಟ್ರಿಪ್. ಆ್ಯಂಡ್ ಆಲ್ವೇಸ್ ಐ ಹ್ಯಾವ್ ಟು ಸೇ ದಿಸ್, ಆಲ್ವೇಸ್ ಕೀಪ್ ಮೋಟಿವೇಟೆಡ್ ಆ್ಯಂಡ್ ಕೀಪ್ ಮೋಟಿವೇಟಿಂಗ್ ಪೀಪಲ್ ಆಸ್ ವೆಲ್. ಲೈಫಲ್ಲಿ ಒಂದು ಗೋಲ್ಸ್ ಅಚೀವ್ ಮಾಡಬೇಕಂತ ಒಂದು ಮೈಂಡ್ಸೆಟ್ ಇಟ್ಕೊಳ್ಳಿ, ಏನಾದರೂ ಮಾಡ್ಬೋದು. ಅದ್ರ ಜೊತೆಗೆ ಹಾರ್ಡ್ ವರ್ಕ್ ಕೂಡ ಇರಬೇಕು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮೊಟ್ಟಿಗೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.